ನಮ್ಮ ಪ್ರಜ್ಞಾವಂತ ನಾಗರಿಕ ಸಮಾಜದಲ್ಲಿ ಅನಿಷ್ಟ ಪದ್ಧತಿಗಳು ಇನ್ನೂ ಕೂಡ ಜಾರಿಯಲ್ಲಿದೆ. ಸ್ವತಂತ್ರ ಬಂದು ಹತ್ತತ್ರ 80 ವರ್ಷ ಈಗಲೂ ಕೂಡ ನೋಡಿ, ಸಮಾಜವೇ ತಲೆ ತಗ್ಗಿಸುವಂತಹ ಸ್ವಸಮಾಜದ ಬಾಂಧವರನ್ನೇ ಬಹಿಷ್ಕಾರ ಹಾಕಿದ್ದಾರೆ. ಇಲ್ಲಿ ಬಹಿಷ್ಕಾರದಿಂದ ಮದುವೆ ಇಲ್ಲ, ವ್ಯಾಪಾರ ಇಲ್ಲ, ವಹಿವಾಟಿಲ್ಲ, ಯಾವ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ. ಪಾಪ ಬಹಿಷ್ಕಾರಕ್ಕೆ ಒಳಗಾದವರು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಇಷ್ಟಕ್ಕೂ ಇವ್ರಿಗೆ ಬಹಿಷ್ಕಾರ ಹಾಕಿದ್ದು ಯಾಕೆ, ಹಾಕದವ್ರು ಯಾರು, ಅವ್ರ ವಿರುದ್ಧ ಯಾಕೆ ಕ್ರಮ ಇಲ್ಲ, ನೋಡೋಣ ಬನ್ನಿ. ಯಾದಗಿರಿಯಲ್ಲಿ ಬಹಿಷ್ಕಾರದ ಅನಿಷ್ಟ ಪದ್ಧತಿ ಇನ್ನೂ ಜೀವಂತ. ಸ್ವಕುಳ ಸಾಳಿ ಸಮಾಜದ 15 ಕುಟುಂಬಕ್ಕೆ ಬಹಿಷ್ಕಾರ ಶಿಕ್ಷೆ. ಬಹಿಷ್ಕಾರಕ್ಕೆ ಒಳಗಾದವರ ಕಣ್ಣೀರು ಕೇಳುವವರೇ ಇಲ್ಲ. ಇಂದಿನ ಎಐ ತಂತ್ರಜ್ಞಾನದ ಹೈಟೆಕ್ ಯುಗದಲ್ಲಿನ ಸಮಾಜದಲ್ಲಿ ಇನ್ನೂ ಕೆಟ್ಟ ಪದ್ಧತಿ ಜೀವಂತವಾಗಿದೆ. ಸ್ವಸಮಾಜದವರೇ ತಮ್ಮದೇ ಸಮಾಜದ ಬಾಂಧವರನ್ನ ಬಹಿಷ್ಕಾರ ಹಾಕಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಪುರದಲ್ಲಿ 3,000ಕ್ಕೂ ಹೆಚ್ಚು ಸ್ವಕುಳ ಸಾಳಿ ಸಮಾಜದ ಬಾಂಧವರು ವಾಸವಾಗಿದ್ದಾರೆ. ಸಮಾಜದ ಪ್ರತ್ಯೇಕ ಜೀವೇಶ್ವರ ಕಲ್ಯಾಣ ಮಂಟಪ ಹಾಗೂ ವಾಣಿಜ್ಯ ಕಟ್ಟಡಗಳಿವೆ. ಇದರ ವ್ಯವಹಾರದ ಬಗ್ಗೆ ಸ್ವಸಮಾಜದವರು ಲೆಕ್ಕ ಕೇಳುತ್ತಾ ಬಂದಿದ್ದಾರೆ. ಇದಕ್ಕೆ ಕೋಪಗೊಂಡು ಪ್ರಶ್ನೆ ಕೇಳಿದವರಿಗೆ ಹಲವಾರು ನೆಪವೊಡ್ಡಿ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ. ಸತ್ರ ಹೆಣಕ್ಕೆ ಹೋಗ್ಬಾರ್ದು, ಅವ್ರು ಸತ್ರ ಅವ್ರು ನಮ್ಮ ಹೆಣಕ್ಕೆ ಬರಬಾರ್ದು, ನಾವು ಸತ್ರ ಅವ್ರ ಹೆಣಕ್ಕೆ ಹೋಗ್ಬಾರ್ದು. ಮತ್ತು ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಯಾರು ಹಳೆ ಇಲ್ಲ, ಮಗಳಿಲ್ಲ, ಮೊಮ್ಮಕ್ಕಳಿಲ್ಲ, ಯಾರೂ ಬರೋದಿಲ್ಲ. ನಮ್ಮ ಹೆಣಕ್ಕೆ ಕೊಡೋದನ್ನು ಮುರಿತಾರ್ರಿ. ಏನು ಮಾಡ್ಬೇಕು? ಬಹಿಷ್ಕಾರ ಅಂಬೋದು ಭಾಳ ಅವಮಾನ ಆಗಿಬಿಟ್ಟದ್ರಿ. ಬಹಿಷ್ಕಾರ ಅಂಬೋದು ಇವರೇ ಕಲ್ಯಾಣ ಮಂಟಪದವರೇ ಮಾಡ್ಯಾರಿ. ಎಲ್ಲರೂ ಏನೇನೂ ಇಲ್ರಿ, ಅದಕ್ಕೂ ಹೋಗಿಲ್ರಿ. ನಾವು ಕಲ್ಯಾಣ ಮಂಟಪದಾಗ ಹೆಜ್ಜೆ ಇಟ್ಟಿಲ್ರಿ. 8 ವರ್ಷ ಆಯ್ತು ರೀ. ಎಲ್ಲರೂ ಏನು ಎಲ್ಲಿ ಗಟ್ಟಿ ಮಾಡಿ 3-4 ಮುರಿದ್ರಿ. ಎಲ್ಲಿ ಹೋಗಿ ಯಾರು ಕೊಡವಲ್ರಿ ನಮ್ಗೆ ಹೆಣ್ಣು. ಹೆಂಗೆ ಮಾಡ್ಬೇಕ್ರಿ? ನಮ್ಮ ವಯಸ್ಸಾಗ್ಯದ, ನಮ್ದು ಹಣೆ ಬರ ಸೂನೇ ಗತಿ ನಮ್ಗೆ. ಸ್ವಕುಳ ಸಾಳಿ ಸಮಾಜದ 15ಕ್ಕೂ ಹೆಚ್ಚು ಕುಟುಂಬಸ್ಥರಿಗೆ ಬಹಿಷ್ಕಾರ ಹಾಕಿದ್ದಾರೆ. ಬಹಿಷ್ಕಾರದಿಂದ ಕುಟುಂಬಸ್ಥರು ನೊಂದು ಹೋಗಿದ್ದಾರೆ. ಸಮಾಜದಲ್ಲಿ ಸೇರಿಸಿಕೊಳ್ಳುತ್ತಿಲ್ಲ, ಸಮಾಜದಿಂದ ದೂರ ಇಟ್ಟಿದ್ದಾರೆ. ಸಮಾಜದ ಕಾರ್ಯಕ್ರಮ, ಮದುವೆ, ಜಯಂತಿ ಕಾರ್ಯಕ್ರಮ ಎಲ್ಲದಕ್ಕೂ ಬಹಿಷ್ಕಾರ ಹಾಕುವ ಕಾರ್ಯ ಕಳೆದ 8 ವರ್ಷಗಳಿಂದ ಮಾಡಲಾಗ್ತಿದೆ. ಮದುವೆಗೆ ಹೆಣ್ಣು ಗಂಡು ಕೊಡದಂತೆ ಅಡ್ಡಿಪಡಿಸುತ್ತಿದ್ದಾರೆ. ಇದರಿಂದ ಮದುವೆ ಮಾಡಿಕೊಳ್ಳಲು ಆಗುತ್ತಿಲ್ಲ. ಬಹಿಷ್ಕಾರವಾದವರಿಗೆ ಶುಭ ಕಾರ್ಯಗಳಿಗೆ ಕಲ್ಯಾಣ ಮಂಟಪ ಕೊಡುತ್ತಿಲ್ಲವಂತೆ. ಸಮಾಜದ ಮುಖಂಡರಾದ ರಾಜಕುಮಾರ, ಮಲ್ಲು ಫಿರಂಗಿ, ಕೊಟ್ರೆಪ್ಪ ಸೇರಿ ಅನೇಕರು ಬಹಿಷ್ಕಾರ ಹಾಕಿದ್ದಾರೆ. ಇಂಥ ಕಾಲದಲ್ಲೂ ನಮ್ಮ ಶೋಚನೀಯವಾಗಿ ನಡೆಸಿಕೊಳ್ತಿದ್ದಾರೆ. ಇಂಥವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಶಹಪುರ ತಹಶೀಲ್ದಾರ್ ಸಿದ್ದರೂಢ ಅವರು ಮಾತನಾಡಿ, ಸದ್ಯಕ್ಕೆ ಗಮನಕ್ಕೆ ಬಂದಿದೆ, ಪ್ರಕರಣ ದಾಖಲಿಸಲು ಅಧಿಕಾರಿಗಳಿಗೆ ಹೇಳಲಾಗಿದೆ ಎಂದರು. ನನ್ನ ಕುಟುಂಬ ಕೂಡ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಪಟ್ಟು ಮತ್ತು ದಂಡ ಕಟ್ಟಿದವನೇ ಇದ್ದೀನಿ ಸರ್. ನಾನು 5,000 ಒಂದು ದಂಡ ಕಟ್ಟಿ ಆಮೇಲೆ 500 ಒಂದು ಬರ್ದಾರೆ. ಅದೇ ಪದ್ಧತಿ ಇನ್ನೂ ಚಾಲು ಇದೆ ಸರ್. ಇದು 25-30 ವರ್ಷ ಅಂತ ಇದಿದೆ. ಈಗೇನಪ್ಪ ಅಂದ್ರೆ 8 ವರ್ಷದಿಂದ ಮತ್ತೆ ನಮಗೆ ಬಹಿಷ್ಕಾರ ಹಾಕ್ಯಾರ ಸರ್. ನಮ್ಮ ಸಮಾಜದವರೇ ಇದೊಂದು ಅಕ್ರಮ ಕೂಟ ಸರ್. ಇವರು ಯಾರು ಲೀಗಲ್ ಬಾಡಿನೂ ಅಲ್ಲ. ಈಗ ಟೋಟಲ್ 22 ಕುಟುಂಬ ಹಾಕಿದ್ರು ಸರ್ 8 ವರ್ಷದೊಳಗಡೆ. ಅವ್ರಿಗೆ ಏನು ಮಾಡ್ಯಾರ ಸರ್, ಕೆಲವ್ರದ್ದು ಅವ್ರದ್ದು ಮಕ್ಕಳದ್ದು ಮದುವೆ ಅದೇ ಬಂದಾಗ ಅನಿವಾರ್ಯಕ್ಕೆ ಅವ್ರು ಹೇಳಿದಂಗೆ ಕೇಳಿ ಅವರು ಕಾಂಪ್ರಮೈಸ್ ಆಗ್ಯಾರ ಸರ್. ಆದರೆ ನಾವು ಯಾವುದೇ ರೀತಿಯಿಂದ ಕಾಂಪ್ರಮೈಸ್ ಆಗಂಗಿಲ್ಲ ಅನ್ನೋದಕ್ಕೆ ನಮ್ಗೆ ಇನ್ನೂ ಅದನ್ನು ಅವ್ರು ಭಾಳಷ್ಟು ಕಾಡ್ತಾ ಇದ್ದಾರೆ. ಜೀವೇಶ್ವರ ಜಯಂತಿ ಅಥವಾ ಯಾವುದೇ ಸಮಾಜ ನಡೆದನ್ನು ಕರೆಯಂಗಿಲ್ಲ. ಕಲ್ಯಾಣ ಮಂಟಪ ಬಾಡಿಗೆ ಕೊಡಲ್ಲ ಸರ್, ನಿಮಗೆ ಕೊಡಂಗಿಲ್ಲ, ಬಹಿಷ್ಕಾರ ಹಾಕಿ ಕೊಡಂಗಿಲ್ಲ ಅಂತ. ಮೊನ್ನೆನೇ ನಮ್ಮ ಅಕ್ಕನ ಮದುವೆ ಮಗನ ಮದುವೆ ಇತ್ತು ಸರ್ 5ನೇ ತಾರೀಕಿಗೆ. ನಮ್ಮ ಮಾವಾಗ ಕಲ್ಯಾಣ ಮಂಟಪ ಕೊಡ್ಬೇಕಾದ್ರೆ ಮೊದಲೇ ಹೇಳ್ಯಾರ ಸರ್, ನಾವು ನಿಮಗೆ ಕಲ್ಯಾಣ ಮಂಟಪ ಕೊಡಬೇಕಾದ್ರೆ ಕಂಡೀಷನ್ಸ್ ನೋಡುವ ಅಂತೇಳಿ. ನಾವು ಹೇಳಿದಂಥ ಕೆಲವು ಮನೆಗಳಿಗೆ ಬಿಡಬೇಕು. ಇಲ್ಲರಿ ನಮ್ಮ ಹಳೆದಾರ ಹೆಣ್ಣು ಕೊಟ್ಟು ಮನೆ ಅದ, ಹೆಂಗೆ ಬಿಡೋಕೆ ಬರ್ತದೆ ಅಂತ. ಇಲ್ಲ ಅವೇನು ಗೊತ್ತಿಲ್ಲ, ಬೇಕಾದ್ರೆ ಬಿಡ್ಬೇಕು, ಇಲ್ಲ ಬಿಡ್ಬೇಕು. ಕಲ್ಯಾಣ ಮಂಟಪ ಬೇಕಂದ್ರೆ ಕಡಿಬಾರ್ದು ಅಂತ. ಆಯ್ತು ಸರ್ ಅಂದ್ರೆ ಒಪ್ಕೊಂಡು ಕಲ್ಯಾಣ ಮಂಟಪ ಬುಕ್ ಮಾಡ್ಕೊಂಡು ನಮ್ಮ ಹತ್ರ ಬಂದು ತಮ್ಮ ಅಳಲು ತೊಳ್ಕೊಂಡ್ರು. ನಮಗೆ ಕರೆಯೋಕ್ಕಾಗಲ್ಲಪ್ಪ, ಆಗ ನೀವು ದಯವಿಟ್ಟು ಇದೊಂದು ಸಲ ಕ್ಷಮಿಸಿ ಬಿಡ್ರಿ ಅಂತಂತಂದ್ರೆ. ಆಯ್ತಪ್ಪ, ಹೆಂಗಾರ ಆಗಲಿ, ನಮ್ಮ ಹಳೆಯ ಮದುವೆ ಆಗ್ತದೆ, ಆಗಲಿ, ಎಲ್ಲಾದ್ರೂ ನಮ್ಮ ಮನೆಗೆ ಬಂದು ಅಕ್ಷತೆ ಆಗ್ತಿತ್ತು ಅಂತಂದ್ವಿ ರೀ. ಸಮಾಜದವ್ರ ಜೊತೆ ಡಿಸ್ಕಸ್ ಮಾಡಿದ್ವಿ, ಮನೆಯನ್ನು ಕೊಟ್ಟರು ಸರ್. ಈ ಥರ ನಮ್ಮದು ಇದು ಈ ವರ್ಷ ಈಗಿಂದ ಅಂತಲ್ಲ, ಇದು ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಅಂತ ಹೇಳಿದರು. 8 ವರ್ಷ ಇಲ್ಲ 30 ವರ್ಷ ಹೇಳಿದರು ಅವ್ರು ನಮಗೆ. 30 ವರ್ಷ ಹೇಳಿದರು. ಅದರಲ್ಲಿ ಏನೇನು ಪ್ರೊಸೆಸ್ ಆಗಿದೆ, ಲಾಸ್ಟ್ ಟೈಮ್ ಎಲ್ಲೆಲ್ಲಿ ಏನೇನಾಗಿದೆ ಅಂತೇಳಿ ಅವರೆಲ್ಲ ಇದು ಮಾಡಿದ್ದಾರೆ. ಸೊ ಮತ್ತು ಇವನವ್ರು ನಿನ್ನೆ ಸ್ಟೇಷನ್ ಅವರು ಕರೆಸಿದ್ರಂತ. ಅವ್ರಿಗೆ 2 ಇವರು ಕರೆಸಿದಾರಂತೆ. ಸೊ ಕರೆಸಿ ಮಾತಾಡಿದಾರಂತೆ. ಸೊ ಅದನ್ನು ನಾನು ಈಗ ಅವ್ರು ಏನು ಕೊಟ್ಟಿದ್ದಾರಲ್ಲ ಅದ್ರ ಮೇಲೆ ನಾವು CP ಅವ್ರಿಗೆ ಮಾತಾಡಿ ಇಮಿಡಿಯೇಟು ಅಲ್ಲಿ ಎಲ್ಲೆಲ್ಲಿ ಯಾರು ಅವ್ರ ಮೇಲೆ ದಬ್ಬಾಳಿಕೆ ಆಗ್ತಾಯಿದೆ, ಯಾರ ಮೇಲೆ ಅವ್ರು ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ಇಮಿಡಿಯೇಟ್ ನೀವು ಕೇಸ್ ರಿಜಿಸ್ಟರ್ ಮಾಡಿ ಅಂತೇಳಿ ನಾನು CP ಅವ್ರಿಗೆ ಮಾತಾಡಿದ್ದೀನಿ. ನಮ್ಮ ಆಫೀಸಿಂದ ನಾನು ಇವತ್ತು ಲೆಟರ್ ಹಾಕ್ತೀನಿ. ತಪ್ಪು ಅದು ತಪ್ಪು. ಸಮಾಜದವರೇ ದೂರ ಇಡೋದು ಅದು ತಪ್ಪು, ಬೇರೆಯವ್ರು ದೂರ ಇಡೋದು ತಪ್ಪು. ಅದು ಈಗ ಇಲ್ಲ, ಆ ಪದ್ಧತಿನೇ ನಿರ್ಮೂಲನೆ ಆಗಬೇಕು. ಈ ಬಗ್ಗೆ ಪೊಲೀಸರು ಪ್ರಕರಣ ದಾಖಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಬಹಿಷ್ಕಾರ ಪದ್ಧತಿಗೆ ಕಡಿವಾಣ ಹಾಕಬೇಕಿದೆ. ರೂಪೇಶ್, ಪಬ್ಲಿಕ್ ಟಿವಿ, ಯಾದಗಿರಿ.